ಕರ್ನಾಟಕನ ಉದ್ಧಾರ ಮಾಡೋಕ್ಕಂತೂ ಬಂದಿಲ್ಲ. ಶ್ರೀಲಂಕಾ ಪಾಕಿಸ್ತಾನ ಹೆಂಗಾಯ್ತು ಹಂಗಾಗೋದ್ರಲ್ಲಿ ಡೌಟೇ ಇಲ್ಲ. 5 ವರ್ಷದಲ್ಲಿ ಮುಗ್ದೋಗ್ತೈತೆ ಕರ್ನಾಟಕ. ಏನಕ್ಕೆ ಅಂತಂದ್ರೆ ಇವಾಗ ಆಲ್ರೆಡಿ 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಅದರಿಂದ ಉದ್ಧಾರ ಆಗೋಂಥದ್ದು ಏನಾನ ಇದೆಯಾ? ಯಾವ್ದಾನ ಅನುಷ್ಠಾನ ಇದೆಯಾ? ಅದೇ ಕೊಡಬಾರ್ದಾಗಿತ್ತು. ಹೌದು, ಮತ್ತೆ ಏನು ಕೊಡ್ಬೇಕು? ಏನು ಕೊಡ್ಬೇಕು? ಈಗ ಗ್ಯಾರಂಟಿ ನೋಡಿ ಜನ ವೋಟ್ ಹಾಕಿದ್ರು. ಹೌದು, 100%. ಈ ಲೋಫರ್ಗಳನ್ನ ನೋಡ್ಕೊಂಡು ಯಾರು ವೋಟ್ ಹಾಕಿಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆ ಗ್ಯಾರಂಟಿ ನೋಡ್ಕೊಂಡೇ ವೋಟ್ ಹಾಕಿರೋದು. ಸೊ ಅಂದ್ರೆ ಈಗ ತುಂಬಾ ಎಕ್ಸ್ಪೆನ್ಸ್ ಗ್ಯಾರಂಟಿಗಳ ಮೇಲೆ ಹಾಕ್ತಾ ಇರೋದ್ರಿಂದ ಬಜೆಟ್ ಅಲ್ಲಿ ಏನ್ ನಿರೀಕ್ಷೆ ಮಾಡ್ತೀರಾ ನೀವು? ಬಜೆಟ್ ಅಲ್ಲಿ ಅದೇ ಸಾಲ, ಒಬ್ಬೊಬ್ಬರು ಮನೆ ತಲೆ ಮೇಲೆ ಲಕ್ಷಾಂತರ ಸಾಲ ಹೊಡಿಸ್ಬಿಟ್ಟು ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಸಾಲ ಮಾಡ್ತಾರೆ, ಒಬ್ಬೊಬ್ಬರ ತಲೆ ಮೇಲೆ ಇಷ್ಟು ಅಂತ ಬೀಳ್ತೈತೆ, 5 ವರ್ಷ ಜುಮ್ ಅಂತ ಮಜಾ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಈಗ ಕರೆಂಟ್ ಬಿಲ್ಲು ಇವಾಗ ಜುಲೈ 1ರಿಂದ ಸ್ಟಾರ್ಟ್ ಆಗಿದೆ. ಮತ್ತೆ ಇನ್ನೊಂದು ಆ ಕಂಡೀಷನ್ಗಳು ಯಾಕ್ರೆ ಹಾಕ್ಬೇಕು? ಆ ತರ ಹೇಳಿದ್ರೇನ್ರಿ ಮೊದ್ಲು ಕಂಡೀಷನ್ ಅಂತ ಲೋಫರ್ಗಳು. ನಿನಗೂ 200 ಯೂನಿಟ್, ಅವನಿಗೂ 200 ಯೂನಿಟ್, ನನಗೂ 200 ಯೂನಿಟ್ ಅಂತ ಹೇಳ್ಬಿಟ್ಟು ಇವಾಗ ಇಲ್ದೇ ಇರೋ ಕಂಡೀಷನ್ಗಳು ಯಾಕ್ರೆ ಬೇಕು? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. 200 ಯೂನಿಟ್ ಅಂದ್ಮೇಲೆ ಎಲ್ಲಾರ್ಗೂ 200 ಯೂನಿಟ್ ಕೊಟ್ಬಿಡ್ಬೇಕು. 200 ಯೂನಿಟ್ ಆದ್ಮೇಲೆ ಅದಕ್ಕೆ ಚಾರ್ಜ್ ಮಾಡು. ಇವಾಗ ಕಂಡೀಷನ್ಗಳೇನಕ್ಕೆ? ಅದಕ್ಕೆ 1 ವರ್ಷದ್ದೇನೋ ಇತ್ತಕೊಂತಾರಂತೆ, ಅದರಲ್ಲಿ 10% ಜಾಸ್ತಿ ಕೊಡ್ತಾರಂತೆ. ಇದು ನನ್ನ ಹೇಳಿರೋ ಪ್ರಕಾರ ನಡ್ಕೊಂಡಿರೋದಾ ಇದು? ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ ಅವ್ವ. ಅವ್ರೇನು ಬಾಯಿಗೆ ಅವಾಗೇನು ಮಣ್ಣು ತಿಂತಾ ಇದ್ರು, ಏನು ತಿಂತಾ ಇದ್ರು ಹೇಳೋವಾಗೆ? ಕರೆಂಟ್ ಇದು ಅಷ್ಟೇ, ಅಕ್ಕಿದು ಅಷ್ಟೇ, ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಇದು ಜನಗಳಿಗೆ ಗೊತ್ತಿಲ್ವಾ? ಆಲ್ರೆಡಿ ಯಾರು ಬಿಜೆಪಿ ಅವ್ರಿಗೆ ಕೇಳಿನ ಕೊಟ್ಟಿದ್ರು ಇವ್ರು ಭರವಸೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಿಜೆಪಿನ ಕೇಳಿನ ಕೊಟ್ಟಿದ್ರು ಇವರು. ಕೊಡ್ತೀನಿ ಆದ್ರೂ ನೀವು ಇವಾಗ ಎಲ್ಲಾನು ಬರಗಾಲ ಬಂತು, ಫ್ಲಡ್ಸ್ ಆಯ್ತು, ಅದಕ್ಕೆಲ್ಲ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಕೂತ್ಕೊಳ್ಳ. ಇವ್ರು ಕೊಟ್ಬಿಟ್ರೆ 28 ರಾಜ್ಯಕ್ಕೆ 5-5 ಕೆಜಿ ಪುಕ್ಷೇಟಿ ಕೊಡ್ತಾ ಇದ್ದಾರೆ. ಇವ್ರ ತರ ನಾನು ಕೊಡ್ತಾ ಇದ್ದೀನಿ 5-5 ಕೆಜಿ ಅಂತ ಇವ್ರಿಗೆ ಗ್ಯಾರಂಟಿ ಕೊಟ್ಟಿದ್ರ ಮೋದಿ? ಸುಮ್ಮನೆ ಕೊಡ್ತಾ ಇಲ್ವಾ? 28 ರಾಜ್ಯಕ್ಕೆ ಕೊಡ್ತಾ ಇರೋದ್ರೆ 80 ಕೋಟಿ ಜನಕ್ಕೆ. ಇವ್ರ ತರ ಏನೋ ಬಡ್ಕೊಂಡಿದ್ರ? 10 ಕೆಜಿ ಬೇಕೋ ಬೇಡೋ, ಏನು ಮನೇಲಿ ಬೆಳೆದು ತುಂಬ್ಕೊಂಡಿದ್ದಂಗೆ ಹೇಳ್ಬಿಟ್ಟ ಕೊಡ್ಲಿ ಇವಾಗ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅಕ್ಕಿ ಕೊಡ್ಲಿ. ಈಗ ಅಕ್ಕಿ ಬದಲು ದುಡ್ಡು ಕೊಡ್ತಾ ಇದಾರಲ್ಲ, ದುಡ್ಡು ಅವನೇ ಬಾಯಿ ಬಿಟ್ಟು ಹೇಳವನಲ್ಲ. ದುಡ್ಡೇನು ತಿಂತಾರೇನ್ರಿ? ಅಕ್ಕಿ ಆದ್ರೆ ತಿಂತಾರೆ ಅಂತ. ಇವಾಗ ಯಾಕೆ ದುಡ್ಡು ಕೊಡ್ತಾನೆ? 10 ಕೆಜಿ ಕೊಡ್ಲಿ, ಮಾರ್ಕೆಟ್ ರೇಟ್ ಏನಾಯ್ತು ತಗೊಂಬಂದು ಕೊಡ್ಲಿ. 34 ರೂಪಾಯಿಗೆ ಯಾವ ಅಕ್ಕಿ ಬರ್ತೈತೆ ಇವಾಗ? ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ನುಚ್ಚು ಕೂಡ ಬರಕಿಲ್ವಲ್ರಿ? ಸೊ ಇವಾಗ ಒಂದು ಐತಿಹಾಸಿಕ ಬಜೆಟ್ ಮಂಡನೆ ಮಾಡಕ್ಕೆ ಎಂತದು ಇಲ್ಲ, ಐತಿಹಾಸಿಕನೂ ಇಲ್ಲ, ಎಂತದು ಇಲ್ಲ. ಕರ್ನಾಟಕ ಮುಣುಗ್ಸಾಕ್ ಬಂದಿರೋದು ಇವರಿಬ್ರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ ಅಷ್ಟೇ. ನೇನು ಹಾಗಾದ್ರೆ ಈಗ ಕಾಂಗ್ರೆಸ್ 5 ವರ್ಷ ಆಳತ್ತೆ ಹಿಂಗ ಅನ್ಸುತ್ತೆ? 5 ವರ್ಷ ಇದ್ರೆ ಕರ್ನಾಟಕ ನಿರ್ನಾಮ ಆತೈತೆ.